हरे कृष्ण। जय माता दी। या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। ಆತ್ಮೀಯರೇ ನಮಸ್ತೆ. ನಿಮ್ಮ ಶ್ರೀರಾಧೆ ಚಾನಲ್ಗೆ ಸ್ವಾಗತ. ಹೇಗಿದೆ ತಯಾರಿ ನವರಾತ್ರಿಗೆ? ಜೋರಾಗಿ ನಡೀತಾ ಇದೆಯಾ? ಜೋರಾಗಿ ಅಲ್ಲದಿದ್ದರೂ ಚಿಕ್ಕದಾಗಿ ಆದರೂ ಅಮ್ಮನ ಸೇವೆ ಮಾಡಿ. ಸೆಪ್ಟೆಂಬರ್ 22ಕ್ಕೆ ನವರಾತ್ರಿ ಆರಂಭವಾಗಿ ಅಕ್ಟೋಬರ್ 1ನೇ ತಾರೀಕುವರೆಗೂ ನವರಾತ್ರಿ. ಹೌದು, ಈ ಸಲ 10 ದಿನಗಳಿವೆ. 2ನೇ ತಾರೀಕು ವಿಜಯದಶಮಿ, ಶಮಿ ಪೂಜೆ. ಈ ಸಲ ಅಮ್ಮ ಆನೆ ಮೇಲೆ ಬರ್ತಿದ್ದಾಳೆ. ಘಟಸ್ಥಾಪನೆ ಮಾಡುವವರು ಮಾಡ್ತಾರೆ, ಕಲಶ ಇಟ್ಟು ಪೂಜೆ ಮಾಡೋರು ಮಾಡ್ಬೋದು. ಅದೆಲ್ಲ ಅಷ್ಟು ಕಟ್ಟುನಿಟ್ಟು ಪಾಲಿಸೋಕ್ಕೆ ಸ್ವಲ್ಪ ಕಷ್ಟ ಇದ್ದರೆ ದೀಪ ಹಚ್ಚಿ ಅದಕ್ಕೆ ಅರಸಿನ ಕುಂಕುಮ ಹಚ್ಚಿಬಿಟ್ಟು ಹೂ ಇರಿಸಿ ಪೂಜೆ ಮಾಡ್ಬೋದು. ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ ಆ ಗ್ರಂಥಕ್ಕೇ ಪೂಜೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಪದ್ಧತಿ ಏನಿದೆಯೋ ಅದನ್ನೇ ಮಾಡಿ. ಅಥವಾ ನಮ್ಮ ಮನೆಯಲ್ಲಿ ಏನೂ ಪದ್ಧತಿ ಇಲ್ಲ, ಆದರೆ ಅಮ್ಮನನ್ನು ಒಲಿಸಿಕೊಳ್ಳಲು ನಮಗೂ ಆಸೆ ಅಂತಿದ್ದರೆ ನಾನು ಹೇಳಿದ್ನಲ್ಲ, ದೀಪ ಹಚ್ಚಿಟ್ಟು ಯಾವುದಾದ್ರೂ ಒಂದು ಮಂತ್ರವನ್ನು 9 ದಿನ 108 ಅಥವಾ 1008 ನಿಮಗೆ ಎಷ್ಟು ಸಾಧ್ಯವೋ ಈ ಲೆಕ್ಕದಲ್ಲಿ ಹೇಳಿ ಆರತಿ ಬೆಳಗಿ 9 ದಿನ 9 ರೂಪದಲ್ಲಿ ದೇವಿಯನ್ನು ಪೂಜಿಸಬಹುದು. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾಃ ಪ್ರಕೀರ್ತಿತಾಃ. ಉತ್ತಾನೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನಾ, ಅಗ್ನಿನಾ ದಹ್ಯಮಾನಸ್ತು ಶತ್ರುಮಧ್ಯೆ ಗತೋರಣಿ, ವಿಷಮೇ ದುರ್ಗಮೇ ಚೈವ ಭಯಾರ್ತಾ ಶರಣಂ ಗತಾಃ. ಈ ಥರ 9 ದಿನ 9 ರೀತಿ 9 ರೂಪದಲ್ಲಿ ದೇವಿಯನ್ನು ಪೂಜೆ ಮಾಡಿದರೆ ಶತ್ರು ಭಯದಿಂದ ಮುಕ್ತಿ, ದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬಹುದು. ದಿನಾಲೂ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬಹುದು, ಆದರೆ ಸ್ಪಷ್ಟ ಉಚ್ಚಾರದಿಂದ ಮಾಡಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ 3 ದಿನಗಳಲ್ಲಿ ಆಚರಣೆ ಪದ್ಧತಿ ಕೂಡ ಇದೆ. ದಶಮಹಾವಿದ್ಯೆ ರೀತಿ ಕೂಡ ಮಹಾದೇವಿಯನ್ನು ಆರಾಧಿಸ್ತಾರೆ. ಅದೇ ರೀತಿ ಶಾರದಾ ಪೂಜೆ ಪ್ರತ್ಯೇಕವಾಗಿ ಮೂಲ ನಕ್ಷತ್ರದಿಂದ ಆರಂಭವಾಗಿ ವಿದ್ಯಾದಶಮಿಗೆ ಸಂಪೂರ್ಣಗೊಳ್ಳುತ್ತೆ. ಇನ್ನೂ ಹಲವಾರು ರೀತಿಯಲ್ಲಿ ಅಮ್ಮನ ಒಲಿಸಿಕೊಳ್ಳಬಹುದು. ಯಾವುದು ಸಾಧ್ಯವೋ ನಮ್ಮಿಂದ, ಯಾವುದು 9 ದಿನಗಳು ನಿಭಾಯಿಸಲು ಸುಲಭವೋ ಅಷ್ಟೇ ಮಾಡಿದರೆ ಒಳ್ಳೆಯದು. ಒಂದೇ ಸಮಯ ಅಂತ ನಿಗದಿಪಡಿಸಿ ಪ್ರತಿದಿನ ಅದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಮಂತ್ರ ಜಪ, ಪಾರಾಯಣ, ಪೂಜೆ ಮಾಡಿದರೆ ಉತ್ತಮ. ಮನೆಯಲ್ಲಿ ನಮಗೆ ಯಾವುದೂ ಸಾಧ್ಯವಾಗುತ್ತಿಲ್ಲಪ್ಪ ಅಂತಿದ್ದವರು ದೇವಸ್ಥಾನಕ್ಕೆ ಹೋಗಿ, ಈ ಸಮಯದಲ್ಲಿ ಅಲ್ಲೂ ಹೆಚ್ಚಿನ ಶಕ್ತಿ ಕೂಡಿರುತ್ತೆ ವಾತಾವರಣ. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಜಪ ಮಾಡ್ಬೋದು. ಯಾವುದಕ್ಕೂ ಭಯಪಡಬೇಡಿ, ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ. ಗೊತ್ತಿಲ್ಲದನ್ನು ಯಾರೋ ಏನೇನೋ ಹೇಳಿದರು ಅಂತ ಕೂಡ ಶುರು ಮಾಡಬೇಡಿ. ಚಿಕ್ಕದಾಗಿ ಈ ವರ್ಷ ಶುರು ಮಾಡಿ. ಮುಂದಿನ ವರ್ಷಗಳಲ್ಲಿ ಆ ದುರ್ಗೆ ನಿಮಗೆ ಪ್ರೇರಣೆ ಕೊಟ್ಟು ಇನ್ನೂ ಉತ್ತಮ ರೀತಿಯಲ್ಲಿ ಉಪಾಸನೆ ಪೂಜೆ ಮಾಡಿಸಿಕೊಳ್ತಾಳೆ. ಚಿಂತೆ ಬೇಡ. ಅಮ್ಮ ಅಂದರೆ ಹಾಗೇನೆ ಅಲ್ವಾ, ಕ್ಷಮಿಸ್ತಾಳೆ, ಆಶೀರ್ವಾದ ಮಾಡ್ತಾಳೆ. ನಮ್ಮ ಅಭಿವೃದ್ಧಿಗೆ, ನಮ್ಮ ಒಳಿತಿಗೆ, ನಮ್ಮ ಜೀವನದ ಸಾರ್ಥಕತೆಗೆ ಏನೇನು ಬೇಕೋ ಕೊಟ್ಟೇ ಕೊಡ್ತಾಳೆ. ಉಪವಾಸ ಇರುವವರು ಇರಬಹುದು, ಇಲ್ಲ ಅಂದರೂ ಸಾತ್ವಿಕ ಆಹಾರವನ್ನೇ ಸೇವಿಸಿ ಮನಸ್ಸನ್ನು ಶುದ್ಧವಾಗಿಟ್ಟು, ಅದೇ ರೀತಿ ಬಾಯನ್ನು ಶುದ್ಧವಾಗಿಟ್ಟುಕೊಂಡಿರಬೇಕು. ಒಂದು ಸಲ ಮಂತ್ರ ಪಠಿಸೋದು, ನಂತರ ಏನೇನೋ ಮಾತಾಡಿಕೊಂಡು ಬೈಕೊಂಡು ಇರಬಾರ್ದು. ಸಾಧ್ಯವಾದಷ್ಟು ಮೌನವಾಗಿದ್ದರೆ ಒಳ್ಳೆಯದು. ಈ ಸಮಯದಲ್ಲಿ ವೆಂಕಟೇಶ ಸ್ತವರಾಜ ಪಠಿಸಿದರೆ ಮಾಡಿದ ಪಾಪಕರ್ಮಕ್ಕೆ ಪ್ರಾಯಶ್ಚಿತ್ತವಾಗಿ ಮಹಾವಿಷ್ಣುವಿನ ಅನುಗ್ರಹವೂ ಸಿಗುತ್ತೆ. ಅಲ್ಲದೆ ಯಾವುದೇ ಸಚ್ಚಾಸ್ತ್ರ ಪಾರಾಯಣ ಮಾಡ್ಬೋದು. ಎಲ್ಲವೂ ಸಾಧ್ಯವಾಗದಿದ್ದರೂ ಯಾವುದಾದ್ರೂ ಒಂದನ್ನಾದರೂ ಅನುಷ್ಠಾನ ಮಾಡಿ. ಮೊದಲ ದಿನವೇ ಸಾಧ್ಯವಾಗದವರು ತೃತೀಯದಿಂದ ಅಂದರೆ 3ನೇ ದಿನದಲ್ಲಿ ಶುರು ಮಾಡಿ, ಅಥವಾ ಪಂಚಮಿಯಿಂದ ಪ್ರಾರಂಭಿಸಿ.
ನವಮಿವರೆಗೆ ದುರ್ಗಾರಾಧನೆ ಮಾಡ್ಬೋದು. ನವಮಿ ದಿನ ಆಯುಧ ಪೂಜೆ, ಮರುದಿನ ವಿಜಯದಶಮಿ ಹಾಗೂ ಶಾರದಾ ವಿಸರ್ಜನೆ. ಈ ಸಲ ಅಮ್ಮ ಆನೆ ಮೇಲೆ ಬರ್ತಾಳನ್ನಲ್ಲ, ಒಂದೊಂದು ಸಲ ಒಂದೊಂದು ವಾಹನದ ಮೇಲೆ ಬರುವಳು ಅಮ್ಮ. ಅದಕ್ಕೆ ತಕ್ಕ ಹಾಗೆ ಫಲ ಕೂಡ ಇರುತ್ತೆ. ಆನೆ ಮೇಲೇರಿ ಬಂದರೆ ದೇಶಕ್ಕೆ ಧನಧಾನ್ಯ ಸಮೃದ್ಧಿ, ಸಂಪತ್ ಸೌಭಾಗ್ಯ ವೃದ್ಧಿಯಾಗುತ್ತೆ, ಮಳೆ ಬೆಳೆ ಹೆಚ್ಚಾಗುತ್ತೆ ಅಂತ ಅರ್ಥ. ನಾಳೆ ಬೆಳಿಗ್ಗೆನೆ 6:19ರಿಂದ 7:40ರವರೆಗೆ ಶುಭ ಮುಹೂರ್ತವಿದೆ. ಇದೇ ಹೊತ್ತಲ್ಲಿ ದೀಪ ಬೆಳಗಿಸಿ ದುರ್ಗಾ ಪೂಜೆ ಆರಂಭಿಸ್ಬೋದು. ಮೊದಲೆಲ್ಲ ನವರಾತ್ರಿ ಅಂದರೆ ರಾತ್ರಿನೇ ಅಂದರೆ ಸಂಜೆ ಮೇಲೇ ಪೂಜೆ ಶುರು ಮಾಡೋದಿತ್ತು. ಆ ರೀತಿ ಮಾಡೋರಿದ್ದರೆ ಸಂಜೆ 6:30ರ ನಂತರವೇ ಪೂಜೆ, ಆರಾಧನೆ, ಅನುಷ್ಠಾನ ಆರಂಭಿಸಿ. ಎಲ್ಲರೂ ಸಾಧ್ಯವಾದಷ್ಟು ಚೆನ್ನಾಗಿ ಅಮ್ಮನ ಸ್ವಾಗತಿಸಿ, ಆರಾಧಿಸಿ, ಉಪಾಸನೆ ಮಾಡಿ ಅಮ್ಮನ ಪ್ರೀತಿಗೆ ಪಾತ್ರರಾಗಿ, ಅನುಗ್ರಹಿತರಾಗಿ. ಜೈ ಮಾತಾರಾಣಿ. ರಾಧೆ ರಾಧೆ. ಹರೇ ಕೃಷ್ಣ. ಕಾತ್ಯಾಯನಾಚ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಜೈ ದುರ್ಗೆ ದುರ್ಗತಿ ನಾಶಿನಿ. ಜೈ ಜೈ ಶ್ರೀ ರಾಧೆ. ಹರೇ ಕೃಷ್ಣ.